टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದಂತೂ ವೆರಿ ಕ್ಲಿಯರ್, ನಾವು ಯಾವುದೇ ಕಾರಣಕ್ಕೂ ನಾವು ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ನಾವು ಯಾರೂ ಹಿಂದೆ ಸರಿದಿಲ್ಲ. ನೆನ್ನೆ ಫ್ಯೂ ಆಫ್ ದ ಮೀಡಿಯಾ ಫ್ರೆಂಡ್ಸ್ನವರು ಮತ್ತು ಪ್ರೆಸ್ ಮೀಡಿಯಾದವರು ಹಾಕೊಂಡಿದ್ದಾರೆ, ಇಲ್ಲ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಾವೆಲ್ಲರೂ ಹಿಂದೆ ಸರಿದಿದ್ದೀವಿ. ವಿ ಹ್ಯಾವ್ ಗಿವನ್ ಅವರ್ ರಿಪೋರ್ಟ್ಸ್ ಟು ದ ನಮ್ಮ ಕೇಂದ್ರದ ವರಿಷ್ಠರಿಗೆ ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ. ಆ್ಯಂಡ್ ವಿ ಸ್ಟ್ಯಾಂಡ್ ಆನ್ ದಟ್ ಲೈನ್ ಓನ್ಲಿ. ಐ ಡೋಂಟ್ ನೋ ಹೌ ಹೇಗೆ ಮಿಸ್ಇಂಟರ್ಪ್ರಿಟ್ ಆಗಿದೆಯೋ ನನಗೆ ಗೊತ್ತಿಲ್ಲ ನನಗೆ. ಬಟ್ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರೋರಿದ್ದಾರೆ. ಅವ್ರು ಬರೋ ದಿನನೇ ನಿರ್ಧಾರ ಆಗಿಲ್ಲ ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತೂ ಹಾಕಲೇಬೇಕು. ವೆದರ್ ವಿ ಗೋ ವಿತ್ ಅನ್ ಎಲೆಕ್ಷನ್ ಆಗದಾದ್ರೂ ಕೂಡ ನೀವು ನಾಮಿನೇಷನ್ ಪೇಪರ್ ಫೈಲ್ ಮಾಡಬೇಕು. ವಿತೌಟ್ ಎಲೆಕ್ಷನ್ ಅಂದ್ರೂ ಕೂಡ ವಿಲ್ ಹ್ಯಾವ್ ಟು ಡೂ ದ ಇಂಟರ್ನಲ್ ಡೆಮೋಕ್ರಸಿ ಪ್ರಕಾರವಾಗಿ ನಾಮಿನೇಷನ್ ಪೇಪರ್ ಫೈಲ್ ಆಗಲೇಬೇಕು. ಅದಕ್ಕೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಲೇಬೇಕು. ಹಾಗಾಗಿ ವಿ ಹ್ಯಾವ್ ನಾಟ್ ಅದ್ರ ಬಗ್ಗೆ ನಾವು ನಮ್ಮ ಸಮಿತಿಯಲ್ಲಿ ಚರ್ಚೆನೇ ಮಾಡಿಲ್ಲ. ಬಿಕಾಸ್ ಕೇಂದ್ರದ ವರಿಷ್ಠರು ನಮ್ಮ ಜೊತೆಗೆ ಯಾವುದೇ ಥರದ ನಿರ್ಧಾರಗಳನ್ನು ಅಥವಾ ಇದನ್ನು ತಗೊಳ್ತೀವಿ ಅಂದರೆ ನಮ್ಮದು ಇನ್ನೂ ಕೂಡ ಡೆಲ್ಲಿಯಲ್ಲಿ CM ಆದಮೇಲೆ ಇದನ್ನು ಚರ್ಚೆಗೆ ತಗೊಳ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಮತ್ತು ನಮ್ಮ MPಸು ಮತ್ತು ನಮ್ಮ ಎಲ್ಲ ಟೀಮ್ಗಳು ಕೂಡ ಯಾರು ಈ ನಿರ್ಧಾರವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ MPs ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ, ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ, ನಮ್ಮ ರಾಜ್ಯದ ಪಕ್ಷದ ನಾಯಕರುಗಳು ಇದನ್ನು ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಕರ್ನಾಟಕದಲ್ಲಿ 100ಕ್ಕೆ 100 ಬದಲಾವಣೆ ಆಗುತ್ತೆ. ಸಂದರ್ಭ ಆ ಥರ ಬಂದರೆ, ನಾಮಿನೇಷನ್ ಹಾಕಲೇಬೇಕು ಅಂತಕ್ಕಂಥ ವಾದಗಳು ಬಂದರೆ ಸಮಿತಿನ ಕೂತ್ಕೊಳ್ತೀವಿ. ಇನ್ನೊಂದ್ಸರಿ ಅವತ್ತಿನ ದಿನ ಎಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನಾಮಿನೇಷನ್ ಪೇಪರ್ಸ್ನ ನಾವು ಇದು ಮಾಡಿದ್ದಾರೆ ಅನ್ನೋದಾದರೆ ವರಿಷ್ಠರ ಜೊತೆಗೆ ಚರ್ಚೆ ಆಗದೆ ಅಥವಾ ಮತ್ತೊಂದು ಆಗದೆ ಯು ಟೇಕ್ ಯುವರ್ ಕಾಲ್, ಡೂ ಎಲೆಕ್ಷನ್ಸ್ ಅಂತ ಹೇಳಿ ಅವ್ರು ಏನಾದ್ರು ಡೈರೆಕ್ಷನ್ಸ್ ಕೊಟ್ಟರೆ ವಿ ಆರ್ ಗೋಯಿಂಗ್ ಟು ಫೈಲ್ ಅವರ್ ನಾಮಿನೇಷನ್ಸ್. ಈಗ ಹರಡಿರುವಂತ ಸುದ್ದಿ ನೀವು ತಳ್ಳಿ ಹಾಕ್ತೀರಾ ಅಂದ್ರೆ ನಿಮ್ಮ ಟೀಮಿಂದ 100ಕ್ಕೆ 100 ಅದ್ರ ಬಗ್ಗೆ ನಾವು ಯಾರೂ ಚರ್ಚೆನೇ ಮಾಡಿಲ್ಲ. ಇನ್ಫ್ಯಾಕ್ಟ್ ವಿ ಆರ್ ನಾಟ್ ಸ್ಪೋಕನ್ ಆನ್ ದಟ್ ಮ್ಯಾಟರ್ ಅಟ್ ಆಲ್. ಅದು ಹೇಗೆ ಅದು ಮಿಸ್ಇಂಟರ್ಪ್ರೆಟ್ ಆಗಿ ರಾಂಗ್ ಮೆಸೇಜ್ ಹೋಗಿದೆಯೋ ಗೊತ್ತಿಲ್ಲ. ಬಟ್ ವಿ ಸ್ಟ್ಯಾಂಡ್ ಬೈ ಅವರ್ ವರ್ಡ್ಸ್. ನಾವೇನು ಮುಂಚೆ ವರಿಷ್ಠರಿಗೆ ತೀರ್ಮಾನವನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈ ಥರ ಹಿಂಗೆ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ BJPಯ ಸಂಘಟನೆಗೆ ಭಾಳಷ್ಟು ಕೊರತೆಗಳಾಗ್ತವೆ ಅಂತಕ್ಕಂಥ ವಿನಂತಿಯನ್ನು ನಾವೇನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ವಿನಂತಿಯನ್ನು ಪುರಸ್ಕಾರ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ.